ಡಾಕ್ಟರ್ ಎಂ ಬಿ ಶಿವರಾಮ್. ನಾನು ಈ ಊರಿನ ಈ ಊರಿನವನು, ಟಿ ಬೆಟ್ಟಳ್ಳಿ ಗ್ರಾಮದವನು. ನಾನು ಹುಟ್ಟಿ ಬೆಳೆದದೆಲ್ಲ ಟಿ ಬೆಟ್ಟಳ್ಳಿ ಗ್ರಾಮನೇ. ನನ್ನ ವಿದ್ಯಾಭ್ಯಾಸ ಎಲ್ಲ ನನ್ನ ಟಿ ಬೆಟ್ಟಳ್ಳಿ ಮತ್ತು ತಲಕಾಡಿನ ಹೈಸ್ಕೂಲ್ನಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಆಯಿತು. ನಾನು ಹೆಚ್ಚಿನ ವೈದ್ಯಕೀಯ ಶಿಕ್ಷಣ ಅದೆಲ್ಲ ನನಗೆ ಮೈಸೂರಿನಲ್ಲಿ ಆಯಿತು. ನಾನು ಮೈಸೂರಿನಲ್ಲಿ MBBS ಮುಗಿಸಿ ಗೌರ್ಮೆಂಟ್ ಸರ್ವಿಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಕೆಲವು ವರ್ಷಗಳ ನಂತರ ನಾನು ಆರ್ಥೋಪೆಡಿಕ್ ಅಂದರೆ ಕೀಲು ಮತ್ತು ಮೂಳೆ ತಜ್ಞನಾಗಿ ತರಬೇತಿಯನ್ನು ಪಡೆದು ಕೊಳ್ಳೇಗಾಲ ಜನರಲ್ ಹಾಸ್ಪಿಟಲ್, ಹುಣಸೂರು ಜನರಲ್ ಹಾಸ್ಪಿಟಲ್, ಹೆಗಡೆದುರ್ಗಪೇಟೆ ಜನರಲ್ ಹಾಸ್ಪಿಟ್ಲ್ ಎಲ್ಲ ನಾನು ಕೀಲು ಮತ್ತು ಮೂಳೆ ತಜ್ಞನಾಗಿ ಕೆಲಸ ಮಾಡಿದ್ದೀನಿ. ಈಗ ನನಗೆ 2000 ಇಸ್ವಿಯಲ್ಲಿ ನನಗೆ ನಿವೃತ್ತಿ ಆಯಿತು. ನಿವೃತ್ತಿ ನಂತರ ನಾನು ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಮಾರಮ್ಮನ ದೇವಸ್ಥಾನ, ಈ ಮಾರಮ್ಮನ ದೇವಸ್ಥಾನ ಭಾರಿ ಪುರಾತನವಾದದ್ದು. ಇದು ಸುಮಾರು 500-600 ವರ್ಷಗಳ ಇತಿಹಾಸ ಇದ್ದಂಥ ಒಂದು ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ. 2003-4 ಇಸ್ವಿಯಲ್ಲಿ ಈ ಹಳೆಯ ದೇವಸ್ಥಾನ ಏನಿತ್ತು ಅದರೊಳಗೆ ಕೆಲವರು ಕಳ್ಳರು ನುಗ್ಗಿ ಅದರೊಳಗೆ ಇರ್ತಕ್ಕಂಥ ವಿಗ್ರಹನೆಲ್ಲ ಕಿತ್ತಾಕಿ ಬಾಗಿಲೆಲ್ಲ ಮುರಿದು ಇದೆಲ್ಲ ಮಾಡಿ ದೇವಸ್ಥಾನನ ಹಾಳು ಮಾಡಿಬಿಟ್ಟಿದ್ರು. ಆ ಸಮಯದಲ್ಲಿ ನಾವು ನಮ್ಮ ಊರಿನ ನಿವೃತ್ತ ಮತ್ತು ಕೆಲಸ ಮಾಡ್ತಿರ್ತಕ್ಕಂಥ ಅಫಿಷಿಯಲ್ಸ್ಗಳೆಲ್ಲ ಸೇರಿ ನಾವು ಒಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ, ನಾವು ಸ್ವಲ್ಪ ದುಡ್ಡು ಹಾಕಿ ನಮ್ಮ ಸಂಬಂಧಿಕರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡಿ ಈ ದೇವಸ್ಥಾನವನ್ನು ಈ ಥರ ಪುನರುಜ್ಜೀವನಗೊಳಿಸಿದ್ದೇವೆ. 23-26ರಿಂದ ಶುರುವಾಗಿ ನಾವು ಇದುವರೆಗೂ ಇದನ್ನು ಅಭಿವೃದ್ಧಿ ಮಾಡ್ತಾನೆ ಬಂದಿದ್ದೇವೆ. ಸದ್ಯಕ್ಕೆ ಈ ದಿನಕ್ಕೆ ಇಷ್ಟು ಅಭಿವೃದ್ಧಿ ಆಗಿದೆ. ನಾವು ಸುಮಾರು ವರ್ಷ ಆರೋಗ್ಯ ತಪಾಸಣೆಯನ್ನು ನಮ್ಮೂರಿನ ಜನಗಳಿಗೆ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಇಲ್ಲಿ ಆರೋಗ್ಯ ತಪಾಸಣೆಯನ್ನು ವರ್ಷಕ್ಕೊಂದ್ಸರಿ ಮಾಡ್ತಾಯಿದ್ದೀವಿ. ಈ ವರ್ಷವೂ ಈ ದಿನ ಅಂದರೆ 26ನೇ ತಾರೀಕು, ಯಾವ ತಿಂಗಳು, 26 ಏಪ್ರಿಲ್ನಲ್ಲಿ ನಾವು ಈ ದಿನ ಇಟ್ಕೊಂಡಿದ್ದೀವಿ. ಈ ದಿನ ಈಗ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಇಷ್ಟು ಈ ದೇವಸ್ಥಾನ. ನಾವು ಡಾಕ್ಟ್ರ್ ಕಾಮಾಕ್ಷಿ ಆಸ್ಪತ್ರೆಯಿಂದ, ನಮ್ಮ ಕಾಮಾಕ್ಷಿ ಆಸ್ಪತ್ರೆ ಮೇನು ಬಂದಿದ್ದರು, ನಮ್ಮ KR ಕಾಮತ್ ಅಂತ ಅವರು ಸಹ ಬಂದಿದ್ದರು. ಈಗ ಬಂದು ಅವರು ಎಲ್ಲ ಪೇಷಂಟೆಲ್ಲ ನೋಡ್ಕೊಂಡು ಅವರೆಲ್ಲ ಹೋಗಿದ್ದಾರೆ. ಕಾಮಾಕ್ಷಿ ಆಸ್ಪತ್ರೆಯಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ಯಾವ ಕಾಯಿಲೆಗಳಿಗೆ ಎಲ್ಲ ಥರದ ಕಾಯಿಲೆಗಳಿಗೂ ತಪಾಸಣೆಯನ್ನು ಮಾಡ್ತಾಯಿದ್ದೀವಿ. ಅವ್ರಿಗೆ ಮಾತ್ರೆಗಳನ್ನು ಕೊಡ್ತಾಯಿದ್ದೀವಿ. ಎಷ್ಟು ಸಾಧ್ಯವೋ ನಮ್ಮ ಹತ್ರ ಅಷ್ಟು ಕೊಡ್ತಾಯಿದ್ದೀವಿ. ಉಳಿದು ಇಲ್ಲ ಅಂದರೆ ಅದನ್ನು ಹೊರಗಡೆ ಮಾರ್ಕೊಡ್ತಾಯಿದ್ದೀವಿ. ಎಷ್ಟು ಜನ ಮೆಂಬರ್ಸ್? ನಾವು ನಮ್ಮ ಆಸ್ಪತ್ರೆಯಿಂದ ಸುಮಾರು 15 ಜನ ಬಂದಿದ್ದೀವಿ. ನಮ್ಮ ವಾಹನ ಚಾಲಕರು ಅವರೆಲ್ಲ ಸೇರಿ ಸುಮಾರು 15. ಡಾಕ್ಟ್ರುಗಳು ಒಂದು 5 ಜನ ಬಂದಿದ್ದೀವಿ. ಲೇಡಿ ಡಾಕ್ಟ್ರ್ 2, ಜೆಂಟ್ಸ್ ಡಾಕ್ಟ್ರ್ 3 ಜನ, 5 ಜನ ಡಾಕ್ಟ್ರು ಬಂದಿದ್ದೀವಿ. ಎಲ್ಲ ನಾನು ಆರ್ಥೋಪೆಡಿಕ್ ಸರ್ಜನು, ಒಬ್ಬರು ಫಿಸಿಷಿಯನ್ ಇದ್ದಾರೆ, ಇನ್ನೊಬ್ಬರು ಲೇಡಿ ಡಾಕ್ಟ್ರ್ ಇದ್ದಾರೆ, ಅವರು ಪ್ರಸೂತ ಚಿಕಿತ್ಸೆ ತಜ್ಞರು ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಅವರು ನೋಡ್ತಾ ಇದ್ದಾರೆ. ಸರ್, ಇದ್ರ ಉದ್ದೇಶ ನಿಮ್ಮದು? ಉದ್ದೇಶ ಏನಿಲ್ಲ, ನಾವು ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮೂರ ಸಾರ್ವಜನಿಕರು, ನಮ್ಮೂರ ಜನಗಳು, ನಮ್ಮೂರ ಸುತ್ತಮುತ್ತಲಿನ ಜನಗಳಿಗೆ ಒಂದು ಆರೋಗ್ಯ ಪರೀಕ್ಷೆ ಮಾಡುವ, ಆರೋಗ್ಯ ತಪಾಸಣೆ ಮಾಡುವ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಟ್ರಸ್ಟಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ. ಇವರು ಶಿವಮಲ್ಲು ಅಂತ ಇವರು ನಮ್ಮ ಜಾಯಿಂಟ್ ಸೆಕ್ರೆಟ್ರಿ, ನಮ್ಮ ಮಾದಪ್ಪ ಅಂತ ಒಬ್ಬರು ಸೆಕ್ರೆಟ್ರಿ ಆಗಿದ್ದಾರೆ. ಇನ್ನೂ ಒಟ್ಟು ನಾವು 12 ಜನ ಟ್ರಸ್ಟಿಗಳಿದ್ದೀವಿ. ಟ್ರಸ್ಟಿಗಳು ಎಲ್ಲ ಪದಾಧಿಕಾರಿಗಳೇ. ಅದರ ಒಬ್ಬರು ಸೆಕ್ರೆಟ್ರಿ, ಒಬ್ಬರು ಜಾಯಿಂಟ್ ಸೆಕ್ರೆಟ್ರಿ, ಒಬ್ಬರು ಟ್ರೆಜರರು, ಈ ಥರ ಎಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನಿಮ್ಮೆಲ್ಲರ ಸಹಕಾರ ಇಂದ ನಾವು ವರ್ಷ ಇದೇ ಥರ ಆರೋಗ್ಯ ತಪಾಸಣೆಗಳನ್ನು ನಾವು ಇನ್ನು ತಲಕಾಡಿನಲ್ಲೂ ಮಾಡಬೇಕು ಅಂತ ಇದ್ದೀವಿ. ಅವರೊಬ್ಬರು ಮುಂದೆ ಹೋಗಿದ್ದಾರೆ, ನಮ್ಮ ತಲಕಾಡಲ್ಲಿ ಮಾಡಿ ಅಂತ. ನಾವು ಎಲ್ಲಿ ಕರೆದ್ರೆ ಅಲ್ಲಿ ಹೋಗಿ ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಆರೋಗ್ಯ ತಪಾಸಣೆ ಮಾಡಿ ಜನಸೇವೆ ಮಾಡೋಕ್ಕೆ ಸಿದ್ಧ ಇದ್ದೀವಿ.
ಧನ್ಯವಾದ.